ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಾವು ಪರಿಶೀಲಿಸ್ತಾ ಇರೋ ಮಾಹಿತಿಯಲ್ಲಿ ಒಂದು ಬಹಳ ಕುತೂಹಲಕಾರಿ ವಿಷಯ ಸಿಕ್ಕಿದೆ. ಜ್ಯೋತಿಷ್ಯದಲ್ಲಿ ರಾಹುಗ್ರಹದ ಬಗ್ಗೆ. ಹೌದು. ನಿರ್ದಿಷ್ಟವಾಗಿ ಹೇಳೋದಾದ್ರೆ 2026ರ ಆರಂಭದಲ್ಲಿ ಮೇಷರಾಶಿಯವರಿಗೆ ಕೇವಲ 126 ದಿನಗಳ ಅವಧಿ ಬರ್ತಾ ಇದೆ. ಇದನ್ನ ಮೂಲಗಳಲ್ಲಿ ಒಂದು ರೀತಿ ವಿಜಯ ಯಾತ್ರೆ ಅಂತ ಬಣ್ಣಿಸಿದ್ದಾರೆ. ಹೌದು. ಜನವರಿ 26ರಿಂದ ಮೇ 30, 2026 ಅಂದ್ರೆ ಒಂದು 4 ತಿಂಗಳಷ್ಟೇ. ಇದೊಂದು ಚಿಕ್ಕ ಅವಧಿಯಾದ್ರೂ ಇದರ ಪರಿಣಾಮ ಬಹಳ ತೀವ್ರವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ವಿಜಯ ಯಾತ್ರೆ ಅನ್ನೋ ಪದದ ಜೊತೆಗೆ ಸಾಕಷ್ಟು ಎಚ್ಚರಿಕೆಯ ಮಾತುಗಳೂ ಇವೆ. ಇದೊಂದು ದೊಡ್ಡ ಅವಕಾಶ ಹೌದು, ಆದ್ರೆ ಜೊತೆಗೆ ಒಂದು ದೊಡ್ಡ ಪರೀಕ್ಷೆ ಕೂಡ. ಸರಿ, ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ಕೇವಲ 126 ದಿನಗಳ ಸಂಚಾರವನ್ನು ಅಷ್ಟೊಂದು ಶಕ್ತಿಶಾಲಿ ಅಂತ ಯಾಕೆ ಪರಿಗಣಿಸಲಾಗಿದೆ? ಇದರ ಹಿಂದಿನ ಜ್ಯೋತಿಷ್ಯದ ಸಮೀಕರಣವಾದ್ರೂ ಏನು? ಇಲ್ಲಿ 2-3 ಮುಖ್ಯ ಕಾರಣಗಳಿವೆ. ಮೊದಲನೇದಾಗಿ ರಾಹು ಬಂದು ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ಇರ್ತಾನೆ. 11ನೇ ಮನೆ ಅಂದ್ರೆ ಲಾಭಸ್ಥಾನ ಅಲ್ವಾ? ಹೌದು, ಲಾಭಸ್ಥಾನ ಅಂದ್ರೆ ಬಯಕೆಗಳು ಈಡೇರುವ, ಲಾಭ ಬರುವ ಜಾಗ. ಸೊ ಇದು ಮೊದಲನೇ ಪ್ಲಸ್ ಪಾಯಿಂಟ್. ಎರಡನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಅಂದ್ರೆ ರಾಹು ಸಂಚರಿಸೋ ನಕ್ಷತ್ರ. ಅವನು ಶತಭಿಷ ನಕ್ಷತ್ರದಲ್ಲಿರ್ತಾನೆ. ಶತಭಿಷ ನಕ್ಷತ್ರ, ಅದರ ವಿಶೇಷತೆ ಏನು? ಶತಭಿಷ ನಕ್ಷತ್ರದ ಅಧಿಪತಿ ಶನಿ. ಈಗ ನೋಡಿ, ರಾಹು ಅಂದ್ರೆ ಅಸಾಂಪ್ರದಾಯಿಕ, ಹಠಾತ್ ಆಲೋಚನೆಗಳ ಕಾರಕ. ಶನಿ ಅಂದ್ರೆ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಒಂದು ಸ್ಟ್ರಕ್ಚರ್ನ ಕಾರಕ. ಓಕೆ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ. ರಾಹು ಒಬ್ಬ ಬ್ರಿಲಿಯಂಟ್ ಆದ್ರೆ ಅಸ್ತವ್ಯಸ್ತವಾಗಿರುವ ಸೈಂಟಿಸ್ಟ್ ಇದ್ದಾಗೆ. ಶನಿ ಒಬ್ಬ ಮಾಸ್ಟರ್ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾಗೆ. ಈ ಸಂಚಾರದಲ್ಲಿ ಆ ಅಸ್ತವ್ಯಸ್ತ ಸೈಂಟಿಸ್ಟ್ಗೆ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಸಿಕ್ಕಾಗೆ ಆಗತ್ತೆ. ಆಗ ಆ ಅದ್ಭುತ ಆಲೋಚನೆಗಳಿಗೆ ಒಂದು ರೂಪ ಸಿಕ್ಕಿ, ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಒಂದು ಸ್ಟ್ರಕ್ಚರ್ ಸಿಕ್ಕಿ ಅದು ವಾಸ್ತವದಲ್ಲಿ ದೊಡ್ಡ ಯಶಸ್ಸಾಗಿ ಬದಲಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕೆ ಇದಿಷ್ಟು ಶಕ್ತಿಶಾಲಿ. ವಾಹ್, ಆ ಹೋಲಿಕೆ ವಿಷಯವನ್ನು ಬಹಳ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ ಶಕ್ತಿಯುತ ಸಂಚಾರ ಜನರ ವೃತ್ತಿ ಮತ್ತು ಆರ್ಥಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ ಅಂತ ನಮ್ಮ ಮೂಲಗಳು ಬಲವಾಗಿ ಹೇಳ್ತಿವೆ. ಹೌದು. ಈ ಅವಧಿಯ ಮುಖ್ಯ ಮಾನಸಿಕ ಪ್ರೇರಣೆಯೇ ಭೌತಿಕ ಯಶಸ್ಸು. ಈಗಿನ ಕೆಲ್ಸ, ಆದಾಯ ಎಲ್ಲ ಸರಿ ಇದ್ರೂ ಕೂಡ ಇದು ಸಾಲದು, ಇನ್ನೇನೋ ಮಾಡ್ಬೇಕು, ಇನ್ನೊಂದು ಇನ್ಕಮ್ ಸೋರ್ಸ್ ಬೇಕು ಅನ್ನೋ ಒಂದು ತೀವ್ರವಾದ ಹಂಬಲ ಶುರುವಾಗುತ್ತೆ. ಇದು ಸುಮ್ನೆ ಬರೋ ಯೋಚನೆಯಲ್ಲ, ರಾಹು ಸೃಷ್ಟಿಸೋ ಒಂದು ರೀತಿಯ ಗೀಳು ಅಂತಾನೂ ಹೇಳ್ಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ಟೇಬಲ್ ಆಗಿರೋ 9 to 5 ಕೆಲ್ಸದಲ್ಲಿದ್ರೂ ಇದ್ದಕ್ಕಿದ್ದಂತೆ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡೋ ಬಗ್ಗೆ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಕಲಿಯೋ ಬಗ್ಗೆ ಗಂಭೀರವಾಗಿ ಯೋಚಿಸೋಕೆ ಶುರು ಮಾಡಬಹುದು. ಆ ರೀತಿಯ ಬದಲಾವಣೆಯೇ ನಿಖರವಾಗಿ ಸೈಡ್ ಹಸಲ್, ಫ್ರೀಲಾನ್ಸಿಂಗ್, ಆನ್ಲೈನ್ ವ್ಯಾಪಾರ, ಈ ರೀತಿಯ ಯೋಚನೆಗಳು ಕೇವಲ ಯೋಚನೆಗಳಾಗಿ ಉಳಿಯಲ್ಲ, ಅವು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ತುಂಬಾನೇ ಹೆಚ್ಚು. ಓಕೆ. ಇಲ್ಲಿ ಕಷ್ಟಪಟ್ಟು ದುಡಿಯೋದಕ್ಕಿಂತ ಸ್ಮಾರ್ಟ್ ಆಗಿ ಬೇಗನೆ ಹೇಗೆ ಯಶಸ್ಸು ಗಳಿಸೋದು ಅನ್ನೋದರ ಕಡೆಗೆ ಗಮನ ಹೋಗುತ್ತೆ. ಉದ್ಯೋಗದಲ್ಲಿರೋರು ತಮ್ಮ ಪ್ರಾಜೆಕ್ಟ್ಗಳನ್ನ ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ವ್ಯಾಪಾರಸ್ಥರಿಗೆ ಮಾರ್ಕೆಟಿಂಗ್ ಮತ್ತು ಮಾತುಕತೆಯಲ್ಲಿ ಒಂದು ರೀತಿ ಮ್ಯಾಗ್ನೆಟಿಕ್ ಪವರ್ ಬಂದಾಗತ್ತೆ. ಈ ಯಶಸ್ಸಿನ ಹಂಬಲ ಕೇವಲ ವೃತ್ತಿಗೆ ಸೀಮಿತವಾಗಿರಲ್ಲ ಅಲ್ವಾ? ಇದು ಜನರ ಜೀವನ ಶೈಲಿಯ ಮೇಲೂ ಪರಿಣಾಮ ಬೀರುತ್ತೆ ಅಂತ ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಲಾಗಿದೆ. ಖಂಡಿತ. ಇದು ಬಹಳ ಮುಖ್ಯವಾದ ಅಂಶ. ಗಳಿಸಿದ ಹಣವನ್ನು ಕೂಡಲೇ ಜೀವನಮಟ್ಟವನ್ನು ಸುಧಾರಿಸಲು ಬಳಸೋ ಪ್ರವೃತ್ತಿ ಹೆಚ್ಚಾಗುತ್ತೆ. ಅಂದ್ರೆ ಹೊಸ ಕಾರು, ದೊಡ್ಡ ಮನೆ, ದುಬಾರಿ ಫೋನ್, ಈ ರೀತಿಯ ಭೌತಿಕ ವಸ್ತುಗಳನ್ನು ಹೊಂದುವ ಮೂಲಕ ಸಮಾಜದಲ್ಲಿ ತಮ್ಮ ಸ್ಟೇಟಸ್ ಹೆಚ್ಚಿಸ್ಕೋಬೇಕು ಅನ್ನೋ ಬಯಕೆ ಬಲವಾಗಿರುತ್ತೆ. ಇದಕ್ಕಾಗಿ ಇಎಂಐ, ಸಾಲ ಅಥವಾ ಹೂಡಿಕೆಗಳನ್ನು ಬದಲಾಯಿಸೋ ಹಾಗೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹಿಂಜರಿಯೋದಿಲ್ಲ. ಇದು ಕುತೂಹಲಕಾರಿಯಾಗಿದೆ. ರಾಹು ಸೃಷ್ಟಿಸೋ ಈ ಶಕ್ತಿಯುತ ಮಹತ್ವಾಕಾಂಕ್ಷೆ ಒಂದೇ ಕಡೆ ಇರಲ್ಲ, ಅದು ಬೇರೆ ಬೇರೆ ಕಡೆಗೂ ಹರಿಯುತ್ತೆ. ನಮ್ಮ ಮೂಲಗಳಲ್ಲಿ ದೃಷ್ಟಿಗಳ ಬಗ್ಗೆ ಹೇಳಲಾಗಿದೆ. ಇದರ ಅರ್ಥವೇನು? ಹೌದು, ರಾಹು ತಾನು ಕೂತ ಜಾಗದಿಂದ ಬೇರೆ ಮನೆಗಳ ಮೇಲೂ ಪ್ರಭಾವ ಬೀರುತ್ತಾನೆ. ಇದನ್ನ ದೃಷ್ಟಿ ಅನ್ನೋದು. ಮೊದಲನೇದಾಗಿ ರಾಹು ತನ್ನ ಪಂಚಮ ದೃಷ್ಟಿಯಿಂದ 3ನೇ ಮನೆಯನ್ನ ನೋಡ್ತಾನೆ. 3ನೇ ಮನೆ. 3ನೇ ಮನೆ ಅಂದ್ರೆ ಧೈರ್ಯ, ಸಂವಹನ
ಮತ್ತು ಕಿರಿಯ ಸಹೋದರ ಸಹೋದರಿಯರ ಸ್ಥಾನ. ಹಾಗಾದ್ರೆ ಈ ದೃಷ್ಟಿಯಿಂದ ಧೈರ್ಯ ಹೆಚ್ಚಾಗುತ್ತೆ, ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧಿಸೋ ಹಾಗೆ ಸ್ಮಾರ್ಟ್ ಆಲೋಚನೆಗಳು ಬರುತ್ತೆ. ಇದು ಮಾರ್ಕೆಟಿಂಗ್ ಅಥವಾ ಸೇಲ್ಸ್ನಲ್ಲಿರೋರಿಗೆ ವರದಾನ ಆಗಬಹುದು. ಖಂಡಿತ. ಆದರೆ ಇಲ್ಲೊಂದು ಸೂಕ್ಷ್ಮವಾದ ಎಚ್ಚರಿಕೆ ಇದೆ. ನಿರೀಕ್ಷಿಸಿ, ನಾನಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ ಅಂತ ನೋಡ್ತೀನಿ. ಇದೇ ಮೂರನೇ ಮನೆ ಕಿರಿಯ ಸಹೋದರ ಸಹೋದರಿಯರನ್ನು ಪ್ರತಿನಿಧಿಸುತ್ತೆ. ಹೌದು. ಹಾಗಾದ್ರೆ ಇದೇ ಶಕ್ತಿ, ಇದೇ ಧೈರ್ಯ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರವಾಗಿ ಬದಲಾಗಿ ಅವರೊಂದಿಗೆ ಸಂಘರ್ಷಕ್ಕೆ ಕಾರಣವಾಗಬಹುದೇ? ಒಂದೇ ಶಕ್ತಿ ಒಂದು ಕಡೆ ಪಾಸಿಟಿವ್, ಇನ್ನೊಂದು ಕಡೆ ನೆಗೆಟಿವ್ ಆಗಿ ಕೆಲಸ ಮಾಡಬಹುದಾ? ಅತ್ಯುತ್ತಮವಾಗಿ ಹೇಳಿದ್ದೀರಿ. ನೀವು ವಿಷಯವನ್ನು ಸರಿಯಾಗಿ ಗ್ರಹಿಸಿದ್ದೀರಿ. ಅದೇ ಆಗೋದು. ವೃತ್ತಿಯಲ್ಲಿ ಆತ್ಮವಿಶ್ವಾಸವಾಗಿ ಕಾಣೋದು, ಮನೆಯಲ್ಲಿ ಅಹಂಕಾರವಾಗಿ ಕಾಣಬಹುದು. ಹಾಗಾಗಿ ಮಾತಿನಲ್ಲಿ ಹಿಡಿತ ಇಟ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಮುಂದಿನ ದೃಷ್ಟಿ 5ನೇ ಮನೆಯ ಮೇಲೆ. ಇದು ಶಿಕ್ಷಣ, ಸೃಜನಶೀಲತೆ ಮತ್ತೆ ಹೂಡಿಕೆಗಳಿಗೆ ಸಂಬಂಧಿಸಿದ್ದು. ಇಲ್ಲಿ ರಾಹುವಿನ ಪ್ರಭಾವ ಹೇಗಿರುತ್ತೆ? ರಾಹು ತನ್ನ ಸಪ್ತಮ ದೃಷ್ಟಿಯಿಂದ 5ನೇ ಮನೆಯನ್ನ ನೋಡ್ತಾನೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ, ಇಂಟರ್ವ್ಯೂ ಎದುರಿಸೋರಿಗೆ ಇದು ಒಳ್ಳೆ ಸಮಯ. ಯೋಚನಾ ಲಹರಿ ವಿಭಿನ್ನವಾಗಿರುತ್ತೆ, ಹಾಗಾಗಿ ಉತ್ತರಗಳು ಕೂಡ ವಿಶಿಷ್ಟವಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಚಿಂತೆಯಲ್ಲಿದ್ದ ಪೋಷಕರಿಗೆ ಒಂದು ಸಮಾಧಾನಕರ ಸುದ್ದಿ ಸಿಗ್ಬೋದು. ಹೂಡಿಕೆಗಳ ವಿಷಯದಲ್ಲಿ ಏನು ನಿರೀಕ್ಷಿಸಬಹುದು? ರಾಹು ಹಠಾತ್ ಫಲಿತಾಂಶಗಳಿಗೆ ಹೆಸರುವಾಸಿಯಲ್ಲವೇ? ಹೌದು. 5ನೇ ಮನೆ ಊಹಾತ್ಮಕ ಲಾಭಗಳನ್ನು ಅಂದ್ರೆ ಸ್ಪೆಕ್ಯುಲೇಟಿವ್ ಗೇನ್ಸ್ ಅನ್ನು ಸೂಚಿಸುತ್ತೆ. ಹಾಗಾಗಿ ಶೇರ್ ಮಾರ್ಕೆಟ್ ಅಥವಾ ಈ ರೀತಿಯ ಹಳೆ ಹೂಡಿಕೆಗಳಿಂದ ಹಠಾತ್ ಲಾಭ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಆದರೆ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಎಚ್ಚರಿಕೆ ಇದೆ. 5ನೇ ಮನೆ ಪ್ರೇಮ ಪ್ರಣಯಕ್ಕೂ ಸಂಬಂಧಿಸಿದೆ. ರಾಹುವಿನ ಪ್ರಭಾವದಿಂದ ಈ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಬೆಳೆದು ಮುಖ್ಯ ಗುರಿಯಾದ ಓದಿನಿಂದ ಗಮನ ಬೇರೆಡೆಗೆ ಹೋಗೋ ಅಪಾಯವಿರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಒಂದು ಚಾಲೆಂಜ್. ನಾವು ಧೈರ್ಯ ಮತ್ತು ಬುದ್ಧಿವಂತಿಕೆ ಬಗ್ಗೆ ಮಾತಾಡಿದ್ವಿ. ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಿರೋ ಕೊನೆಯ ದೃಷ್ಟಿ 7ನೇ ಮನೆಯ ಮೇಲೆ. ಇದು ಸಂಬಂಧಗಳ ಅಂದ್ರೆ ವ್ಯಾಪಾರ ಮತ್ತು ವೈಯಕ್ತಿಕ ಪಾಲುದಾರಿಕೆಗಳ ಮೇಲೆ ಬೀಳುತ್ತೆ. ರಾಹುವಿನಂತಹ ಭ್ರಮೆಯ ಗ್ರಹಕ್ಕೆ ಇದು ಸ್ವಲ್ಪ ಸೂಕ್ಷ್ಮವಾದ ಜಾಗ ಅಂತ ಅನಿಸ್ತೆ. ನಿಜ. ರಾಹು ತನ್ನ ನವಮ ದೃಷ್ಟಿಯಿಂದ 7ನೇ ಮನೆಯನ್ನ ನೋಡ್ತಾನೆ. ಹೊಸ ವ್ಯಾಪಾರ ಪಾಲುದಾರಿಕೆಗಳು ಶುರುವಾಗಬಹುದು ಮತ್ತು ಅವು ಲಾಭದಾಯಕವಾಗಿಯೂ ಇರಬಹುದು. ಆದರೆ ರಾಹುವಿನ ಮೂಲ ಸ್ವಭಾವವೇ ಮೋಸ ಅಥವಾ ಭ್ರಮೆ. ಹಾಗಾಗಿ ಯಾವುದೇ ಅಗ್ರಿಮೆಂಟ್ ಮಾಡ್ಕೊಳ್ಳೋವಾಗ ಬಹಳ ಜಾಗರೂಕರಾಗಿರಬೇಕು. ಪ್ರತಿಯೊಂದನ್ನೂ ಲಿಖಿತ ರೂಪದಲ್ಲಿ ಸ್ಪಷ್ಟವಾಗಿ ದಾಖಲಿಸಬೇಕು. ನಂಬಿಕೆಯ ಮೇಲೆ ದೊಡ್ಡ ವ್ಯಾಪಾರಕ್ಕೆ ಇಳಿಯೋದು ರಿಸ್ಕಿಯಾಗಬಹುದು. ಇನ್ನು ದಾಂಪತ್ಯ ಜೀವನದ ಮೇಲೆ ಇದರ ಪರಿಣಾಮ? ಇಲ್ಲೂ ಅಷ್ಟೇ. ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ದೊಡ್ಡದಾಗಬಹುದು. ಸಂಗಾತಿಯ ಮಾತನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಮನಸ್ಸಿನಲ್ಲೇ ಇಲ್ಲಸಲ್ಲದನ್ನ ಕಲ್ಪಿಸಿಕೊಂಡು ಬೇಸರ ಪಟ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಆದರೆ ಇವೆಲ್ಲವೂ ರಾಹುವಿನ ಭ್ರಮೆ ಅಂತ ಅರಿತು ಸಂಗಾತಿಯೊಂದಿಗೆ ನೇರವಾಗಿ ಮಾತಾಡಿದ್ರೆ ಈ ಸಮಸ್ಯೆಯನ್ನ ಸುಲಭವಾಗಿ ಬಗೆಹರಿಸಿಕೊಳ್ಬಹುದು. ಸರಿ, ಇದೆಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮೇಷರಾಶಿಯವರಿಗೆ ಒಂದು ಕಡೆ ಯಶಸ್ಸಿನ ಹೆದ್ದಾರಿ ತೆರೆದಿದೆ, ಆದ್ರೆ ಅದೇ ಹೆದ್ದಾರಿಯಲ್ಲಿ ಸಾಕಷ್ಟು ಅಪಾಯಕಾರಿ ತಿರುವುಗಳೂ ಇವೆ. ನಮ್ಮ ಮೂಲಗಳಲ್ಲಿ ಇದನ್ನೊಂದು ಮಾನಸಿಕ ಪರೀಕ್ಷೆಯಂತ ಕರೆದಿರೋದ್ರ ಅರ್ಥವೇ ಇದು. ನಿಖರವಾಗಿ. ರಾಹು ವರ ಕೊಡೋ ಮುನ್ನ ಪರೀಕ್ಷೆ ಮಾಡ್ತಾನೆ. ಈ ಸಮಯದಲ್ಲಿ ನಾನು ಎಲ್ಲರಿಗಿಂತ ಬುದ್ಧಿವಂತೆ, ನಾನು ಒಂದು ಸಣ್ಣ ಅವಕಾಶವನ್ನ ಬಳಸ್ಕೊಂಡು ರಾತ್ರೋರಾತ್ರಿ ಶ್ರೀಮಂತಳಾಗಬಹುದು ಅನ್ನೋ ಅತಿಯಾದ ಆತ್ಮವಿಶ್ವಾಸ ಬರುತ್ತೆ. ಇದೇ ರಾಹುವಿನ ಮಾಯೆ. ಈ ಅತಿಯಾದ ಆತ್ಮವಿಶ್ವಾಸದಿಂದಲೇ ಶಾರ್ಟ್ಕಟ್ಗಳ ಕಡೆಗೆ ಆಕರ್ಷಣೆ ಹೆಚ್ಚಾಗೋದು. ಹೌದು, ಸುಲಭವಾಗಿ ಬೇಗ ಹಣ ಬರೋ ಯೋಜನೆಗಳ ಕಡೆಗೆ ಮನಸ್ಸು ಸೆಳೆಯಲ್ಪಡುತ್ತೆ. ಇದೇ ಅತಿದೊಡ್ಡ ಪರೀಕ್ಷೆ. ಆದ್ರೆ ಇಲ್ಲೊಂದು ವಿರೋಧಾಭಾಸ ಇದೆ. ಸಲಹೆ ಸ್ಪಷ್ಟವಾಗಿದೆ: ಪ್ರಾಯೋಗಿಕವಾಗಿರಿ, ಶಾರ್ಟ್ಕಟ್ಗಳನ್ನು ತಪ್ಪಿಸಿ. ಆದ್ರೆ ರಾಹುವಿನ ಪ್ರಭಾವವೇ ನಮ್ಮ ಯೋಚನಾ ಲಹರಿಯನ್ನ ಮಂಜಾಗಿಸಿ ಶಾರ್ಟ್ಕಟ್ಗಳೇ ಸರಿ ಅಂತ ತೋರಿಸ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ತನ್ನ ಇಚ್ಛಾಶಕ್ತಿಯಿಂದ ಅದನ್ನ ಹೇಗೆ ಎದುರಿಸೋಕ್ ಸಾಧ್ಯ? ಬಹಳ ಅತ್ಯುತ್ತಮವಾದ ಪ್ರಶ್ನೆ. ಇದಕ್ಕಾಗಿಯೇ ನಮ್ಮ ಮೂಲಗಳಲ್ಲಿ ಕೆಲವು ಪ್ರಾಯೋಗಿಕ ಸಲಹೆಗಳ ಜೊತೆಗೆ ಮಾನಸಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಕ್ಕೆ ಕೆಲವು ಸಾಂಪ್ರದಾಯಿಕ ವಿಧಾನಗಳನ್ನು ಸೂಚಿಸಲಾಗಿದೆ. ಓಕೆ. ಪ್ರಾಯೋಗಿಕ ಸಲಹೆಗಳಂದ್ರೆ ಯಾರನ್ನೋ ಕುರುಡಾಗಿ ನಂಬೇಡಿ. ದೊಡ್ಡ ಮೊತ್ತದ ಹೂಡಿಕೆ ಮಾಡೋ ಪ್ರಸಂಗ ಬಂದ್ರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕನಿಷ್ಠ 2 ದಿನ ಸಮಯ ತೆಗೆದುಕೊಂಡು ಆ ವಿಷಯ ತಿಳಿದಿರೋ ಬೇರೊಬ್ಬರ ಸಲಹೆ ಪಡೆಯಿರಿ. ಹಾಗಾದ್ರೆ
ಮಾನಸಿಕ ಸ್ಪಷ್ಟತೆಯನ್ನ ಕಾಪಾಡಿಕೊಳ್ಳೋಕೆ ಇರೋ ಸಾಂಪ್ರದಾಯಿಕ ವಿಧಾನಗಳೇನು? ಇವುಗಳನ್ನ ಕೇವಲ ಪರಿಹಾರಗಳೆಂದು ನೋಡಬೇಕಾ ಅಥವಾ ಮಾನಸಿಕ ಸಾಧನಗಳೆಂದು ತಿಳಿಯಬೇಕಾ? ಇವನ್ನು ಮಾನಸಿಕ ಸಾಧನಗಳೆಂದೇ ಪರಿಗಣಿಸಬೇಕು. ಮೊದಲನೇದು ಮಂತ್ರಜಪ. ಪ್ರತಿದಿನ ಸಂಜೆ ಅಥವಾ ರಾಹುಕಾಲದಲ್ಲಿ ಓಂ ರಾಮ್ ರಾಹವೇ ನಮಃ ಅನ್ನೋ ಮಂತ್ರವನ್ನ 108 ಬಾರಿ ಜಪಿಸೋದು. ಇದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ, ಇದೊಂದು ರೀತಿಯ ಮೆಂಟಲ್ ಆಂಕರ್. ಮನಸ್ಸು ಚಂಚಲವಾದಾಗ, ಅತಿಯಾದ ಆಲೋಚನೆಗಳು ಬಂದಾಗ ಈ ಜಪವು ಮನಸ್ಸನ್ನ ವರ್ತಮಾನಕ್ಕೆ ತಂದು ನಿಲ್ಲಿಸಿ ಸ್ಥಿರತೆಯನ್ನ ನೀಡುತ್ತೆ. ಸರಿ, ಇದು ಮನಸ್ಸನ್ನ ಹಿಡಿತದಲ್ಲಿಡೋಕೆ ಸಹಾಯ ಮಾಡುತ್ತೆ. ಇನ್ನು ಬೇರೆ ಯಾವ ವಿಧಾನಗಳನ್ನ ಉಲ್ಲೇಖಿಸಲಾಗಿದೆ? 2 ಸರಳ ವಿಟಣನಗಳಿವೆ. ಒಂದು, ನವಿಲುಗರಿ. ಮಲಗೋ ಕೋಣೆಯಲ್ಲಿ ಹಾಸಿಗೆ ಕೆಳಗೆ ನವಿಲುಗರಿಯನ್ನ ಇಡೋದು ನೆಗೆಟಿವ್ ಎನರ್ಜಿಯನ್ನ ಕಡಿಮೆ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಹೌದಾ? 3ನೇದ್ದು, ಕಲ್ಲುಪ್ಪು. ಗಾಜಿನ ಬಟ್ಲನಲ್ಲಿ ಕಲ್ಲುಪ್ಪನ್ನ ಹಾಕಿ ಮನೆಯ ನೈಋತ್ಯ ಅಂದ್ರೆ ಸೌತ್ ವೆಸ್ಟ್ ಮೂಲೆಯಲ್ಲಿಡೋದು. ಜ್ಯೋತಿಷ್ಯದ ಪ್ರಕಾರ ನೈಋತ್ಯ ದಿಕ್ಕು ರಾಹುವಿಗೆ ಸಂಬಂಧಿಸಿದ್ದು. ಇದು ವಾತಾವರಣದಲ್ಲಿರೋ ನಕಾರಾತ್ಮಕತೆಯನ್ನ ಹೀರ್ಕೊಂಡು ಮಾನಸಿಕ ಆತಂಕವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಇವೆಲ್ಲವೂ ಆಂತರಿಕ ಸಮತೋಲನವನ್ನ ಕಾಪಾಡಿಕೊಳ್ಳೋ ಸಾಧನಗಳು. ಹಾಗಾದ್ರೆ ಈ ಫಲಿತಾಂಶಗಳು ಎಲ್ಲಾ ಮೇಷರಾಶಿಯವರಿಗೂ ಒಂದೇ ರೀತಿ ಇರುತ್ತಾ ಅಥವಾ ಅವರವರ ಜನ್ಮಜಾತಕದ ಆಧಾರದ ಮೇಲೆ ಇದರಲ್ಲಿ ವ್ಯತ್ಯಾಸಗಳಿವೆಯಾ? ಖಂಡಿತವಾಗಿಯೂ ವ್ಯತ್ಯಾಸ ಇರುತ್ತೆ. ಇದನ್ನ ನಮ್ಮ ಮೂಲಗಳು ಸ್ಪಷ್ಟಪಡಿಸ್ತವೆ. ಯಾರ ಜನ್ಮಜಾತಕದಲ್ಲಿ ರಾಹು ಈಗಾಗಲೇ ಶುಭ ಸ್ಥಾನಗಳಲ್ಲಿ, ಉದಾಹರಣೆಗೆ 10 ಅಥವಾ 11ನೇ ಮನೆಯಲ್ಲಿ ಬಲವಾಗಿರ್ತಾನೋ ಅವ್ರ ಈ ಸಂಚಾರದ ಫಲಿತಾಂಶಗಳು ಅತ್ಯದ್ಭುತವಾಗಿರುತ್ತೆ. ಅವರು ಅಂದುಕೊಂಡಿದ್ದು ಬಹುತೇಕ ನೆರವೇರುತ್ತೆ. ಹಾಗಾದ್ರೆ ಯಾರ ಜಾತಕದಲ್ಲಿ ರಾಹು ಅಷ್ಟು ಬಲವಾಗಿಲ್ಲವೋ, ಉದಾಹರಣೆಗೆ 6, 8 ಅಥವಾ 12ನೇ ಮನೆಯಂತಹ ಕಷ್ಟದ ಸ್ಥಾನಗಳಲ್ಲಿದ್ರೆ ಅವರ ಕಥೆ ಏನು? ಅವರಿಗೆ ನಾವು ಚರ್ಚೆ ಮಾಡಿದ ಪ್ರತಿಯೊಂದು ಶುಭ ಫಲ ಸಿಗೋ ಮುನ್ನ ಒಂದು ಸಣ್ಣ ಅಡಚಣೆ ಅಥವಾ ಪರೀಕ್ಷೆ ಎದುರಾಗಬಹುದು. ಉದಾಹರಣೆಗೆ ಪ್ರಮೋಷನ್ ಸಿಗೋ ಮೊದಲು ಆಫೀಸ್ನಲ್ಲಿ ಒಂದು ಸಣ್ಣ ಪಾಲಿಟಿಕ್ಸ್ ಎದುರಿಸಬೇಕಾಗಬಹುದು, ಅಥವಾ ಲೋನ್ ಸಿಗೋ ಮೊದಲು ಡಾಕ್ಯುಮೆಂಟ್ ಸಮಸ್ಯೆ ಎದುರಾಗಬಹುದು. ಆದರೆ ಅವರು ಎಚ್ಚರಿಕೆಯಿಂದ, ತಾಳ್ಮೆಯಿಂದ ಮುನ್ನಡೆದ್ರೆ ಅಂತಿಮವಾಗಿ ಅವರು ಬೆಳವಣಿಗೆಯನ್ನ ಸಾಧಿಸ್ತಾರೆ. ವಿಳಂಬ ಆಗುವುದೇ ಹೊರತು ಅವಕಾಶ ತಪ್ಪಿ ಹೋಗಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಷರಾಶಿಯವರಿಗೆ ಈ 126 ದಿನಗಳು ಒಂದು ರೀತಿಯ ಸ್ಪ್ರಿಂಟ್ ರೇಸ್ ಇದ್ದ ಹಾಗೆ. ಸ್ಮಾರ್ಟ್ ವರ್ಕ್ ಮೂಲಕ ಆರ್ಥಿಕ ಮತ್ತು ಭೌತಿಕ ಯಶಸ್ಸನ್ನ ಗಳಿಸೋಕೆ ಅದ್ಭುತ ಅವಕಾಶ. ಆದರೆ ಗೆಲ್ಲೋ ಭರದಲ್ಲಿ ಶಾರ್ಟ್ಕಟ್ಗಳ ಬಲೆಗೆ ಬಿದ್ದು ಓಟದಿಂದ ಹೊರಬೀಳೋ ಅಪಾಯವೂ ಇದೆ. ನಿಜವಾದ ಸವಾಲು ಇರೋದು ಆ ಬಲೆಯಿಂದ ದೂರವಿರೋದ್ರಲ್ಲಿ. ಸಂಪೂರ್ಣವಾಗಿ ಸರಿ. ಇದೊಂದು ದೊಡ್ಡ ಅವಕಾಶ, ಆದರೆ ಒಂದು ಪರೀಕ್ಷೆಯೊಂದಿಗೆ ಬರುತ್ತೆ. ಯಾರು ಈ ಪರೀಕ್ಷೆಯಲ್ಲಿ ತಾಳ್ಮೆ ಮತ್ತು ವಿವೇಕದಿಂದ ಪಾಸಾಗ್ತಾರೋ ಅವರಿಗೆ ದೊಡ್ಡ ಯಶಸ್ಸು ಕಾದಿದೆ. ಮತ್ತು ಸೌಕರ್ಯಗಳನ್ನ ಹೆಚ್ಚಿಸ್ತಾನೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ಹೌದು. ಹಾಗಾದ್ರೆ ಆಳವಾಗಿ ಯೋಚಿಸಬೇಕಾದ ವಿಷಯವೆಂದ್ರೆ, ಈ 126 ದಿನಗಳ ಅವಧಿಯಲ್ಲಿ ಭೌತಿಕ ಯಶಸ್ಸನ್ನ ಗಳಿಸೋ ಓಟದಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ, ಆ ಯಶಸ್ಸನ್ನ ಗಳಿಸಿದ ನಂತರ ಅದನ್ನ ಉಳಿಸ್ಕೊಳ್ಳೋಕೆ ಮತ್ತು ಸರಿಯಾಗಿ ನಿರ್ವಹಿಸೋಕೆ ಬೇಕಾದ ವಿವೇಕ ಮತ್ತು ಸಮಚಿತ್ತತೆಯನ್ನ ಹೇಗೆ ಜೊತೆಯಲ್ಲೇ ಬೆಳೆಸ್ಕೊಳ್ಬೋದು? ಹೌದು, ಯಾಕಂದ್ರೆ ಯಶಸ್ಸು ಗಳಿಸೋದಕ್ಕಿಂತ ಅದನ್ನ ಉಳಿಸ್ಕೊಳ್ಳೋದು ದೊಡ್ಡ ಸವಾಲು. ಅದೇ, ಆ ಯಶಸ್ಸಿನಿಂದ ಅಹಂಕಾರಿಯಾಗದೇ ಇರೋದು ಅದಕ್ಕಿಂತ ದೊಡ್ಡ ಸವಾಲು. ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ.